ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾಳೆ ಬರುವ ಗುರುಪೂರ್ಣಿಮೆಗೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರು ಎಂಬುವ ಒಂದು ತತ್ವ, ಒಂದು ಶಕ್ತಿ, ಒಂದು ಬೆಳಕು. ಆ ಬೆಳಕು ಗು ಅಂದರೆ ಅಂಧಕಾರವನ್ನು, ರು ಅಂದರೆ ಬೆಳಕು, ಅಂಧಕಾರವನ್ನು ಹೋಗಲಾಡಿಸುವ ಶಕ್ತಿಗೆ ಗುರು ಅಂತೀವಿ. ಆ ಶಕ್ತಿ ನಮ್ಮೊಳಗೆ ಜಾಗೃತ ಆಗಲಿ, ನಮ್ಮಲ್ಲಿರುವ ಗುರು ನಮಗೆ ಪ್ರಗಟ ಆಗಲಿ, ಅಂದರೆ ಸದ್ಗುರುನಾಥ ಚಿದಂಬರ ಒಳಗೆ ಪ್ರಗಟ ಆಗಲಪ್ಪ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಗುರು ಪೂರ್ಣಿಮೆ ಎಲ್ಲರಿಗೂ ಶುಭ ತಂದು ಆ ಪರಂಪದ ಪರಬ್ರಹ್ಮ ವಸ್ತು, ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಚಿದಂಬರ ಚಿತ್ ಅಂದರೆ ಶುದ್ಧ ಜ್ಞಾನವನ್ನು ಪಡೆಯುವ ಆಶೀರ್ವಾದ, ಕೃಪಾದೃಷ್ಟಿ ನಮ್ಮ ಮೇಲೆ ಭಗವಂತ ಬೀರಲಿ, ಕೃಪಾದೃಷ್ಟಿ ಬೀರಲಿ ಅಂದ್ಬಿಟ್ಟು ಅವನ ಚರಣದಲ್ಲಿ ಹೃತ್ಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುತ್ತಾ, ನಮ್ಮೆಲ್ಲರಿಗೂ ಅಪ್ಪ ನಿನ್ನ ನಿಜ ಸ್ವರೂಪದ ದರ್ಶನವನ್ನು ಗುರು ಪೂರ್ಣಿಮೆಯ ದಿವಸ ನಮಗೆ ಪ್ರಸಾದ ರೂಪದಲ್ಲಿ ಹೆಂಗೆ ರಿಟರ್ನ್ ಗಿಫ್ಟ್ ಹ್ಯಾಪಿ ಬರ್ಡೇ ಕೊಡ್ತಾರೋ ಹಾಗೆಯೇ ನಮಗೆ ನೀನು ಪ್ರಕಟ ಆಗಿ ತೋರ್ಸಪ್ಪ, ಪ್ರಚೀತಿಯನ್ನು ತೋರ್ಸಪ್ಪ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡುತ್ತಾ, ರಾಜಾರಾಮ್ ಮಹಾರಾಜರ ಭಂಗವನ್ನು ಎಲ್ಲರೂ ಸೇರಿ ನೋಡೋಣ. ಇದೇ ಜನ್ಮದಲ್ಲಿ ಅವನ ಪಾದದಲ್ಲಿ ಸೇರುವಂಥದ್ದು ಒಂದು ಭಾಗ್ಯವನ್ನು ಎಲ್ಲರೂ ಸೇರ್ಪಡ್ಕೊಳ್ಳೋಣ ಅಂತ ಹೇಳುತ್ತಾ, ಚಿದಂಬರ ದೇಯಿ ಆನಂದ ಸರ್ವಾಸಿ ಸಂಗತಿ ಜನಾಸಿ ಉದ್ಧಾರಾವೆ, ದೇಯಿ ಸರ್ವಕಾಳ ಸಂಗತಿ ಸಜ್ಜನ ನಕೋ ಬಾ ದುರ್ಜನ ದೃಷ್ಟಿ ಪುಢೆ, ಲಾವಿ ಭಕ್ತಿ ಸರ್ವ ಲಹಾನ ಥೋರ ಜೀವ ದಾವಿ ಸದಾಶಿವ ಚರಣ ದೃಷ್ಟಿ, ಚಿದಂಬರ ದೇಯಿ ಭಜನ ಕೀರ್ತನ ಆನಂದತೋ ಪೂರ್ಣ ದಾಸಮಣೆ. ಯಾವಾಗ ನಮಗೆ ಆನಂದ ಆಗುತ್ತೆ? ನಾವೆಲ್ಲರೂ ಆನಂದ ಬೇಕು ಅಂತಲೇ ಹೊಡೆದಾಡ್ತಿದ್ವಿ. ಆದರೆ ನಮ್ಮ ಆನಂದದಲ್ಲಿ ಏನು ಒಂದು ಭೇದ ಇದೆಯಪ್ಪ, ನಾವು ಆನಂದನ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೀವಿ, ಒಂದು ವಸ್ತುವಿನಲ್ಲಿ. ಆ ವಸ್ತು ಬೇಕು ಅಂತ ವಿಷಯ ಆಗತ್ತೆ, ಆ ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಎಲ್ಲ ಪರಿಸ್ಥಿತಿಯಲ್ಲಿ ಆನಂದವನ್ನು ಹುಡುಕ್ತಾ ಇದ್ದೀವಿ. ದುಃಖ ಯಾರಿಗೂ ಬೇಡ. ಆದರೆ ಪ್ರಾರಬ್ಧಾನುಸಾರವಾಗಿ ದೇಹ ಬಂದಮೇಲೆ ಅದಕ್ಕೆ ಏನಾರು ದುಃಖ ಸುಖ ಎರಡೂ ಉಂಟಿದೆ. ಸುಖ ಬಂದಾಗ ಮಾತ್ರ ನಾವು ಅದನ್ನು ಅನುಭವಿಸೋಕೆ ರೆಡಿ ಇದ್ದೀವಿ, ದುಃಖ ಬಂದಾಗ ಅನುಭವಿಸೋಕ್ಕಾಗಲ್ಲ ಅಂದರೆ ಹೆಂಗೆ ಸಾಧ್ಯತೆ ಆಗುತ್ತೆ? ಅಂದರೆ ಒಂದು ಮಾತು ನಾವು ಭಗವಂತಂದು ಒಪ್ಕೋತೀವಿ, ಇನ್ನೊಂದು ಮಾತು ಒಪ್ಕೊಳ್ಳೋದಿಲ್ಲ. ಯಾವಾಗ ಎರಡೂ ಮಾತನ್ನು ಒಪ್ಕೋತೀವೋ ನಾವು, ಅದಕ್ಕೆ ಆನಂದ ಅಂತ, ಅಂದರೆ ಅವಾಗ ಸಮಾಧಾನ ಆಗಿ ಜೀವ ಆನಂದ ಹೊಂದುತ್ತೆ. ಅದಕ್ಕೆ ಅವ್ರು ಏನು ಕೇಳ್ಕೊತಾರೆ, ಅವ್ರ ಮಾಗಣಿಯಲ್ಲಿ ಎಲ್ಲರ ಸಲುವಾಗೂ ಕೇಳ್ಕೊತಾರೆ ರಾಜಾರಾಮ್ ಮಹಾರಾಜರು. ಸಂತರು ಏನು ಮಾಡ್ತಾರಪ್ಪ, ಭಗವಂತನ ಸಾಕ್ಷಾತ್ಕಾರ ಹೊಂದಿ ಅವರಿಗೆ ಆ ಪರಂಪದ ಬ್ರಹ್ಮಾನಂದ ಪರಮಾನಂದ ಸಿಕ್ಕಿರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದನ್ನು ಎಲ್ಲರಿಗೂ ತೆಗೆದು ತಗೊಳಪ್ಪ ಅಂತ ಎಲ್ಲರಿಗೂ ಕೊಡೋಕ್ಕೆ ರೆಡಿ ಇರ್ತಾರೆ, ಅವರು ಕೊಡ್ತಾ ಇರ್ತಾರೆ. ಆದರೆ ನಾವು ಹೆಂಗೆ ಹೋಗಬೇಕು? ಕಪ್ಪನ್ನು ತುಂಬ ಟೀ ಫುಲ್ ತುಂಬಿಕೊಂಡಿದ್ರೆ ಇನ್ನೂ ಟೀ ಹಾಕಿದ್ರೆ ಚೆಲ್ಲಿ ಹೋಗುತ್ತೆ. ನಾವು ಆ ಕಪ್ಪಲ್ಲಿ ಎಂಟಿ ಮಾಡಿದರೆ ತಾನೇ, ಕಪ್ ಖಾಲಿ ಇದ್ದರೆ ತಾನೇ ಯಾರಾದರೂ ಅದ್ರಲ್ಲಿ ಚಹಾ ಹಾಕ್ಲಿಕ್ಕೆ ಆಗತ್ತೆ. ಕಪ್ಪೇ ತುಂಬ ನಾನೇ ಮುಂಚೆ ಒಂದಿಷ್ಟು ಟೀ ಇಟ್ಕೊಂಡ್ಬಿಟ್ಟಿದ್ರೆ ಇನ್ನೊಬ್ಬರು ಹಾಕ್ಲಿಕ್ಕೆ ಎಲ್ಲಿ ಜಾಗ ಇದೆ? ಸದ್ಗುರು ಹತ್ರ ಹೋಗುವಾಗ ಕಪ್ ಅಂದರೆ ಮನಸ್ಸೆಂಬುವ ಕಪ್ಪನ್ನು ಖಾಲಿ ಮಾಡ್ಕೊಂಡು ಹೋಗಬೇಕು. ನನಗೇನೂ ಗೊತ್ತಿಲ್ಲ, ಪರಮಾತ್ಮ ಅಂದರೆ ಗೊತ್ತಿಲ್ಲ, ಭಗವಂತ ಅಂದರೆ ಗೊತ್ತಿಲ್ಲ, ಹೆಂಗಿರಬೇಕು, ನಾನು ಹೆಂಗೆ ಪ್ರೀತಿ ಮಾಡಬೇಕು ಹೇಳ್ಕೊಡಪ್ಪ ಅಂತ ಸದ್ಗುರುನ ಹತ್ರ ಹೋಗ್ಬೇಕು ನಾನು. ಆವಾಗ ಈ ದೇಯಿ ಚರಣಾಚಿ ದೃಷ್ಟಿ ಅಂದರೆ ಇದನ್ನು ಸದಾಕಾಲ ಅವನ ಪಾದದ ಅಡಿಯಲ್ಲಿ ಬೀಳಿಸ್ಬಿಡೋದು. ಇದನ್ನು ಉಪಯೋಗಿಸಂಗೇ ಇಲ್ಲ ನಾನು. ಇದನ್ನು ಉಪಯೋಗಿಸೋದ್ರಿಂದಾನೇ ಗೊಂದಲ ಆಗಿರೋದು ಇಷ್ಟು ಜೀವನದಲ್ಲಿ. ಇವತ್ತು ತನಕ 50 ವಯಸ್ಸಾಯಿತು, 40 ವಯಸ್ಸಾಯಿತು, 35 ಆಯಿತು. ಇದನ್ನು ಉಪಯೋಗಿಸಿ ಇದಕ್ಕೆ ಗೊಂದಲ ಆಗಿ ದುಃಖ ಮನಸ್ತಾಪ ಬೇಜಾರು ಉಂಟಾಯಿತು. ಅದರಲ್ಲೇ ಚಕ್ರದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಚಿದಂಬರ ದೇಯಿ ಆನಂದ ಸರ್ವಾಸಿ. ಅಪ್ಪ, ನಾನು ನಿನ್ನನ್ನು ಕೇಳ್ಕೊತೀನಿ, ಎಲ್ಲರಿಗೂ ಆನಂದವನ್ನು ದೊರಕಿಸ್ಕೊಡಪ್ಪ. ಈ ಗುರು ಪೂರ್ಣಿಮೆಗೆ ನಾವೆಲ್ಲರೂ ಇದೇ ಕೇಳೋಣ. ಅಪ್ಪ ಪರಮಾತ್ಮ ಚಿದಂಬರ ನಮ್ಮೆಲ್ಲರಿಗೂ
ಶಾಶ್ವತ ಆನಂದವನ್ನು ಕೊಡಪ್ಪ. ಆ ಕೊಡುವುದ ಮಾರ್ಗವನ್ನು ನಮ್ಮ ಸಲುವಾಗಿ ಓಪನ್ ಮಾಡಪ್ಪ. ನಿನ್ನನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರೀತಿಯಿಂದ ನಾನು ನನ್ನನ್ನು ಸಮರ್ಪಣಾ ಮಾಡ್ಕೋತೀನಿ. ಸಂಗತಿ ಜನಾಸಿ ಉದ್ಧಾರಾವೆ. ನನ್ನ ಸಂಘದಲ್ಲಿ ಯಾರ್ಯಾರಿದ್ದಾರೋ ಜನರು, ವಸುದೈವ ಕುಟುಂಬಕಂ. ನಾನೊಬ್ಬನೇ ಮೋಕ್ಷ ತೊಗೊಂಡು ಏನು ಮಾಡಲಿ? ರಾಜಾರಾಮ್ ಮಹಾರಾಜರದ್ದು ಹೇಳೋದು, ನಾನೊಬ್ಬನೇ ತೊಗೊಂಡು ಮೋಕ್ಷ ಏನು ಮಾಡಲಿ? ಎಲ್ಲರನ್ನು ಸೇರಿ ಕರ್ಕೊಂಡು ಹೋಗೋದ್ರಲ್ಲಿ ಏನು ಆನಂದ ಇದೆಯೋ ಅದು ಒಬ್ಬನೇ ಹೋಗೋದ್ರಲ್ಲಿ ಮಜಾ ಇರೋದಿಲ್ಲ. ಯಾಕೆಂದರೆ ಎಲ್ಲರೂ ಪರಮಾತ್ಮನಿಗೆ ಎಲ್ಲರೂ ಬರಬೇಕು, ಆವಾಗ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಎಲ್ಲಿವರೆಗೂ ಎಲ್ಲ ಬರೋದಿಲ್ವೋ ಅಲ್ಲಿ ತನಕ ವಾಪಸ್ ಎಲ್ಲರೂ ಬರ್ತಿರ್ತಾರೆ ಅವತಾರ ತಾಳಿ ತಾಳಿ. ಅದಕ್ಕೆ ಸಂಗತಿ ಜನಾಸಿ ಉದ್ಧಾರಾವೆ. ನನ್ನ ಜೊತೆ ಇರೋರು ಎಲ್ಲ ಜನನ್ನೂ ಉದ್ಧಾರ ಮಾಡಪ್ಪ ಚಿದಂಬರ. ದೇಯಿ ಸರ್ವಕಾಳ ಸಂಗತಿ ಸಜ್ಜನ. ಸಜ್ಜನರ ಸಂಗತಿಯನ್ನು ಕೊಡಪ್ಪ. ಯಾವಾಗ ಈ ಮನಸ್ಸಿನಲ್ಲಿ ಒಳಗೆ ಶುದ್ಧತೆ ಇರುತ್ತೋ ಅವಾಗ ಹೊರಗಡೆ ಕಾಣಿಸೋರೆಲ್ಲ ಸಜ್ಜನರಿರ್ತಾರೆ. ಈಗ ಇಲ್ಲಿ ಮಾಲಿನ್ಯತೆ, ವಿಕಾರಗಳು, ತಮೋಗುಣ, ರಜೋಗುಣ ಹೆಚ್ಚಾದಾಗ ನನಗೇನಾಗತ್ತಪ್ಪ? ಬೇರೆಯವರಲ್ಲಿ ಅವಗುಣ ಕಾಣಿಸ್ತಿರತ್ತೆ, ಬೇರೆಯವರಲ್ಲಿ ದೋಷ ಕಾಣಿಸ್ತಿರತ್ತೆ. ಅವಾಗ ಏನಾಗುತ್ತೆ? ಅವರೆಲ್ಲ ಹೆಂಗೆ ಕಾಣಿಸ್ತಾರೆ ನನಗೆ? ದುರ್ಜನರು, ಕೆಟ್ಟೋರಿದ್ದಾರೆ, ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ. ಆದರೆ ಸರ್ವಕಾಲದಲ್ಲೂ ನನಗೆ ಸಂಗತಿ ಸಜ್ಜನದ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ? ವಿಚಾರ ಮಾಡೋಣ. ಸರ್ವಕಾಲ ಹೊರಗಡೆ ನಾನು ಬಾಹ್ಯವಾಗೇ ಸಾಧಕರ ಜೊತೆ ಮಾತಾಡ್ತೀನಿ ಅನ್ಕೋಬೋಣ, ಅವ್ರು ಒಂದು 4 ಜನದ ಜೊತೆ ಮಾತಾಡ್ತೀನಿ, ಅವರೆಲ್ಲ ಸಜ್ಜನಾದರು. ಆದರೆ ಸರ್ವಕಾಲದಲ್ಲಿ ಹೆಂಗೆ ಕೊಡ್ತಾರೆ ಸಜ್ಜನ ಸಂಗತಿ? ಹೆಂಗೆ ಕೊಡ್ತಾನಪ್ಪ ಅಂದರೆ ಭಜನೆ ಮುಖಾಂತರ, ಅಭಂಗ ಹೇಳ್ಕೊಳ್ಳೋದು ಮುಖಾಂತರ. ಅಭಂಗದಲ್ಲಿ ಯಾರು ವರ್ಣನೆ ಮಾಡಿದ್ದಾರೆ? ಸಜ್ಜನರು ಯಾರು? ಸಂತರು, ಸತ್ಪುರುಷರು. ಅವರೆಲ್ಲರೂ ಯಾರು? ಸದ್ಗ್ರಂಥ. ಅವೆಲ್ಲರೂ ಸಜ್ಜನ ಸಂಗತಿ. ಯಾವ ರೂಪದಲ್ಲಿ ಆ ಸಂಗತಿ ಆಗತ್ತೆ ಅದು ಮಹತ್ವ ಇದೆ. ಬಾಹ್ಯವಾಗಿ ಜನದ ಸಂಗತಿನೇ ಅಲ್ಲ, ಆಂತರಿಕವಾಗಿ ಯಾವ ಸಂಘ ಆಗತ್ತೋ ಅದು ಸಜ್ಜನ. ಇಲ್ಲಿ ವಿಕಾರ ಇಲ್ಲ ಅಂದರೆ, ಶುದ್ಧತೆ ಇದೆ ಅಂದರೆ ಅದೇ ಸಜ್ಜನ. ವಿಕಾರ ಹೊಂದಿದಾಗ ಅದೇ ದುರ್ಜನ. ಸೊ ನನ್ನಲ್ಲಿ ದುರ್ಗುಣ ಇದ್ದಾಗ ನನಗೆ ನಿಮ್ಮಲ್ಲೂ ದುರ್ಗುಣ ಕಾಣಿಸುತ್ತೆ. ನನಗಿಲ್ಲಿ ಏನು ಕಾಣಿಸ್ತಿದೆಯಪ್ಪ? ನನಗಿಲ್ಲಿ ಚಿದಂಬರ ಕಾಣಿಸ್ತಿದ್ದಾನೆ, ಚಿದಂಬರ ಗುಂಡಿಧರ ಕಾಣಿಸ್ತಿದ್ದಾನೆ, ಚಿದಂಬರ ಪಾಗೋಟ ಹಾಕ್ಕೊಂಡಿದ್ದವನು ಕಾಣಿಸ್ತಿದ್ದಾನೆ, ಚಿದಂಬರ ವಿಠ್ಠಲನ ರೂಪದಲ್ಲಿ ಕಾಣಿಸ್ತಿದ್ದಾನೆ, ಚಿದಂಬರ ರಾಜಾರಾಮನಿಗೆ ಹೇಳಿದ ಮಾತನ್ನು ಆ ರೂಪದಲ್ಲಿ ಕಾಣಿಸ್ತಿದ್ದಾನೆ, ವಿಠಾಬಾಯಿ ಅಲ್ಲಿ ಮಶಾಲ್ ತಗೊಂಡು ಹೋಗೋ ಕೈ ಸುಟ್ಕೊಂಡಿದ್ದು ಆ ರೂಪದಲ್ಲಿ ನನಗೆ ಕಾಣಿಸ್ತಿದ್ದಾಳೆ. ಇಲ್ಲೆಲ್ಲ ಅದೇ ಕಾಣಿಸೋವಾಗ ಹೊರಗಡೆ ಯಾರಾದರೂ ಏನಾದ್ರು ಒಂದು ಆಖ್ಯಾನ ಹೇಳುವಾಗ, ಇವತ್ತವರು ಹಿಂದಿದಲ್ಲಿ ನೀಲಂ ತಾಯಿ ಅಂತ ಯಾರೋ ಆಖ್ಯಾನ ಹೇಳ್ತಿದ್ರು, ಎಷ್ಟು ಚೆನ್ನಾಗಿ ವಿಠಾಬಾಯಿ ಅಭಂಗ ಹೇಳುವಾಗ ಆ ಅಭಂಗದಲ್ಲಿ ಸಂಪೂರ್ಣವಾಗಿ ಭಗವಂತ ಅಪ್ಪ ಇನ್ನೂ ಎಷ್ಟು ಸಮಯ ಬೇಕಪ್ಪ ನನಗೂ ಇಂಥ ಒಂದು ನಿನ್ನ ರೂಪವನ್ನು, ನಿಜ ರೂಪವನ್ನು ನೋಡುವಂಥ ಶಕ್ತಿ ಯಾವಾಗ ನೀಡ್ತೀಯಪ್ಪ ಅಂತ ಸಂಪೂರ್ಣ ಆಖ್ಯಾನದಲ್ಲಿ ಅವ್ರು ಎಷ್ಟು ಮಧುರವಾಗಿ ಹೇಳ್ತಾ ಇದ್ರು. ಕೇಳಿಸ್ಕೋತಾ ನನ್ನ ಕಣ್ಣು ಮುಚ್ಚಿಯಪ್ಪ, ಆ ವಿಠಾಬಾಯಿಗೆ ಹೆಂಗೆ ಕೊಟ್ಟಿಯಪ್ಪ, ನನಗೂ ಕೊಡ್ತೀಯನಪ್ಪ, ಈ ಜನ್ಮದಲ್ಲಿ ಸಾಧ್ಯನಾ? ಯಾವಾಗ ನಿನ್ನ ದರ್ಶನವನ್ನು ಮಾಡ್ತೀನಿ ನಾನು, ಸಗುಣ ರೂಪ ಯಾವಾಗ ತೋರಿಸ್ತೀಯ, ನಿರ್ಗುಣ ರೂಪ ಯಾವಾಗ ತೋರಿಸ್ತೀಯಪ್ಪ, ನಾನೀಗ ನಿನ್ನನ್ನು ನೋಡಬೇಕಪ್ಪ ಅನ್ನೋದು ವಿಚಾರ ಬರ್ತಿತ್ತು. ಅವಾಗ ನಾವು ಯಾರ ಸಂಘದಲ್ಲಿದ್ದೀವಿ? ಸಜ್ಜನರ ಸಂಘದಲ್ಲಿ. ನಕೋಬಾ ದುರ್ಜನ ದೃಷ್ಟಿ ಪುಡೆ. ಇನ್ನೊಂದು, ಸರ್ವಕಾಲದಲ್ಲೂ ಸಂಗತಿ ಸಜ್ಜನರದ್ದು ಹೆಂಗಾಗಬೇಕು? ಸತ್ಸಂಗಕ್ಕೆ ಹೋಗೋದ್ರಿಂದ. ಆದರೆ ನೀವಂತೀರ ಒಂದೇ ತಾಸು ಸತ್ಸಂಗದಲ್ಲಿದ್ವಿ, ಸರ್ವಕಾಲ ಹೆಂಗಾಗಕ್ಕೆ ಸಾಧ್ಯ? ಸತ್ಸಂಗದಲ್ಲಿ ಹೇಳಿದ್ದ ಮಾತನ್ನು ನಾವು ಯಾವಾಗ ಶ್ರವಣ ಮಾಡ್ತೀವಿ, ವಾಪಸ್ ಮನೆಗೆ ಬಂದು ಚಿಂತನೆ ಮಾಡ್ತೀವಿ, ಮನನ ಮಾಡ್ತೀವಿ, ಅವ್ರು ಸತ್ಸಂಗದಲ್ಲಿ ಮಾತು ಹೇಳಿದ್ರಲ್ವ, ಅದು ಯಾವ ಅಭಂಗ ಕೇಳೋಣ. ಅವಾಗ ನಾವು ಯಾರಿಗೋ ಫೋನ್ ಹಚ್ಚಿ ಕೇಳ್ತೀವಿ, ಯಾವ ಸತ್ಸಂಗದಲ್ಲಿ ಅಭಂಗ ಹೇಳಿದ್ರೆ ಯಾವುದಪ್ಪ ಅದು? ಆಮೇಲೆ ಅಭಂಗ ತಿಳ್ಕೊಂಡ್ಮೇಲೆ ಬರ್ಕೋತೀವಿ ಅದನ್ನು, ಅದ್ರ ಬಗ್ಗೆ ಶಬ್ದಗಳ ಜೋಡಣೆ ಮಾಡ್ಕೊಂಡು ಓದ್ತೀವಿ, ಏನು ಹೇಳ್ತಿದ್ದಾರೆ ವಿಠಾಬಾಯಿ. ಮತ್ತು ಅವ್ರು ಹೇಳಿದ ಆಖ್ಯಾನಕ್ಕೂ ನಾವು ವಿಚಾರ ಮಾಡೋದಕ್ಕೂ ಎರಡೂ ಹೋಲಿಕೆ ಆಗ್ತಿರತ್ತೆ. ಹೀಗೆ ಸರ್ವಕಾಲದಲ್ಲೂ ನಾವು ಸಜ್ಜನರ ಸಂಗತಿಯಲ್ಲೇ ಇರುತ್ತೇವೆ. ನಕೋಬಾ ದುರ್ಜನ ದೃಷ್ಟಿ ಪುಡೆ. ಯಾವುದು ದೃಷ್ಟಿ, ನನ್ನ ದೃಷ್ಟಿ ಮುಂದೆ ಯಾವ ದುರ್ಜನನ್ನು ತರಬೇಡಪ್ಪ. ಲಾವಿ ಭಕ್ತಿ ಸರ್ವ ಲಹಾನ ಥೋರ ಜೀವ. ಎಲ್ಲರಿಗೂ ಭಕ್ತಿ ಹಚ್ಚಪ್ಪ ನೀನು. ರಾಜಾರಾಮ್ ಮಹಾರಾಜರು ಬೇಡ್ಕೋತಿಯಾರ ಸ್ವಾಮಿಗೆ, ಅಪ್ಪ ಈ ದೇಹದ ಮುಖಾಂತರ ಏನು ಕೆಲಸ ಮಾಡ್ಲಿಕ್ಕೆ ನೀನು ನೇಮಿಸಿದೆವು ನನ್ನನ್ನು, ಅದರಲ್ಲಿ ಲಹಾನ ಥೋರು ಎಲ್ಲರೂ, ಸಣ್ಣೋರಿಂದ ಸಣ್ಣೋರು, ದೊಡ್ಡೋರಿಂದ ದೊಡ್ಡೋರು, ಎಲ್ಲ ಜೀವಕ್ಕೂ ಭಕ್ತಿಗೆ ಹಚ್ಚಪ್ಪ. ಅವ್ರ ಮನಸ್ಸು ಪರಿವರ್ತನೆ ಆಗಬೇಕು, ಕಾಯ ಪಲಟ್ ಆಗಬೇಕು. ಹೌದಪ್ಪ, ಇಷ್ಟು ದಿವಸ ಚಿದಂಬರ ನಿನ್ನ ನೆನೆಸಲಿಲ್ಲ, ನಾನು ಭಕ್ತಿಯಿಂದ ನೆನೆಸಲಿಲ್ಲ, ಪ್ರೀತಿಯಿಂದ ನೆನೆಸಲಿಲ್ಲ, ನಿನ್ನನ್ನು ಕೊಂಡಾಡಲಿಲ್ಲ ಕಣೋ,
ತಪ್ಪಾಯಿತು ನಂದು, ಇನ್ನಾದರೂ ನಾನು ನಿನ್ನ ನಾಮವನ್ನು ತಗೊಂಡು ನನ್ನ ಅಂತ್ಯಕಾಲವನ್ನು ಸಾಧಿಸ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಭಕ್ತಿಗೆ ಹಚ್ಚಬೇಕು. ನಿಜವಾದ ನಮ್ಮ ಮಾನವ ಜೀವನದ ಏನಾದ್ರು ಕರ್ತವ್ಯ ಇದೆ ಅಂದರೆ ಏನಪ್ಪ, ಈ ಜನ್ಮಕ್ಕೆ ಬಂದು ನಾನು ಆ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡು ಇನ್ನೂ ಹಲವಾರು ಜನಕ್ಕೆ ಆ ಪರಮಾತ್ಮನ ಬಗ್ಗೆ ಹೇಳೋದು, ತಿಳಿಸೋದು, ಅವರಿಗೂ ನಾಮಕ್ಕೆ ಹಚ್ಚೋದು, ಅವರನ್ನು ಉದ್ಧಾರದ ಮಾರ್ಗಕ್ಕೆ ಕರ್ಕೊಂಬರೋದು, ಇದೇ ಪ್ರತಿಯೊಬ್ಬರದ್ದು ಕೆಲಸ ಆಗಿದೆ. ಆದರೆ ನಾವೆಲ್ಲರೂ ಮರ್ತು ಹೋಗ್ಬಿಟ್ಟಿದ್ದೀವಿ. ನಾವು ಸಂತರು, ಋಷಿ ಮೂಲದಿಂದ ಬಂದಿದ್ದೀವಿ ಅಂತ ಮರ್ತು ಹೋಗಿದ್ದೀವಿ. ಅದನ್ನು ಜ್ಞಾಪಕ ಮಾಡ್ಕೊಳ್ಳಿಕ್ಕೆ, ಟಚ್ ಮಾಡೋಕ್ಕೆ ಸಂತರು, ಸದ್ಗುರುಗಳು, ಸತ್ಪುರುಷರು ಬಂದು ಏನು ಮಾಡ್ತಾರೆ, ಅಷ್ಟೇ ಅದನ್ನು ಟಚ್ ಮಾಡ್ತಾರೆ. ನೀನಿದಲ್ಲ ಅಂತ ತೆಗಿತಾರೆ. ಒಂದು ಬುರ್ಖಾ ಹಾಕ್ಕೊಂಡಿರ್ತೀನಿ ನಾನು, ಬುರ್ಖಾ ತೆಗಿತಾರೆ. ನೀನಿದಲ್ಲ, ನೀನು ಈ ಉಪಾಧಿ ಹಚ್ಕೊಂಡಿರೋಳಲ್ಲ, ನೀನು ಈ ದೇಹ ಅಲ್ಲ, ನೀನು ಈ ಮನಸ್ಸಲ್ಲ, ನೀನು ಡಾಕ್ಟರ್ ಅಲ್ಲ, ನೀನು ಯಾರೂ ಅಲ್ಲ, ನೀನು ನಿಜ ಸ್ವರೂಪ, ನಿಂದು ಪರಮಾತ್ಮನ ಸ್ವರೂಪವೇ ನಿನ್ನ ನಿಜ ಸ್ವರೂಪ. ಆವಾಗ ಪರಮಾತ್ಮನಂತೆ ಪರಮಾತ್ಮ ಏನು ಕೆಲಸ ಮಾಡ್ತಿರ್ತಾನೆ, ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾನೆ. ಎಲ್ಲರಿಗೂ ಭಕ್ತಿಗೆ ಹಚ್ತಾನೆ, ನಾಮಕ್ಕೆ ಹಚ್ತಾನೆ, ಎಲ್ಲರ ಮನಸ್ಸನ್ನು ಸ್ಥಿರ ಮಾಡ್ತಾನೆ, ದಯಾ ಉಳ್ಳವನಾಗಿರ್ತಾನೆ. ಎಲ್ಲರ ಪ್ರತಿ ದಯಾ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ಅವಾಗ ಏನು ಮಾಡ್ತಿರ್ತಾನೆ ಅವನು, ಎಲ್ಲರಿಗೂ ನಾಮಕ್ಕೆ ಹಚ್ಚೋದು, ಕೀರ್ತನೆ ಕರ್ಕೊಂಡು ಹೋಗೋದು, ಸತ್ಸಂಗಕ್ಕೆ ಕರ್ಕೊಂಡು ಹೋಗೋದು. ಮತ್ತಲ್ಲ ಆದರೆ ಇನ್ನೊಂದು ಏನು ಮಾತಿರಲ್ಲ, ಅಪೇಕ್ಷೆ ಇರುವುದಿಲ್ಲ. ಅವ್ರಿಗೆ ಆಗಲೇಬೇಕು, ಅವ್ರ ಉದ್ಧಾರನೇ ಆಗಬೇಕು, ನನ್ನ ಮಾತು ಕೇಳಬೇಕು ಅನ್ನೋ ಅಟ್ಟಹಾಸ ಇರುವುದಿಲ್ಲ. ಅದು ಪರಮಾತ್ಮನ ಗುಣ ಹೊಂದುವ ಗುಣ ಅಂತಾರೆ. ಇಲ್ಲ ನಮ್ಮ ಮನಸ್ಸೇನು ಹೇಳುತ್ತೆ, ನಾನು ಕರ್ಕೊಂಡು ಹೋಗಿದ್ದೆ ಅವರಿಗೆ, ನಾನು ಹೇಳಿದೆ ಅವರಿಗೆ, ಅವಾಗ ಅವ್ರಿಗೆ ಅರ್ಥ ಆಯಿತು, ಇಲ್ಲಾಂದ್ರೆ ಅವ್ರಿಗೇನು ಗೊತ್ತಿತ್ತು. ಅದು ಮನಸ್ಸಿನ ಭ್ರಮೆ, ಭ್ರಾಂತಿ. ಅದೇ ಭ್ರಾಂತಿನ ಗುರು ಬಂದು ದೂರ ಮಾಡ್ತಾನೆ. ದಾವಿ ಸದಾಶಿವ ಚರಣ ದೃಷ್ಟಿ. ಸದಾಶಿವ ನಿನ್ನ ಚರಣದೃಷ್ಟಿಯನ್ನು ಸದಾ ನನ್ನ ಕಣ್ಮುಂದೆ ನಿನ್ನ ದೃಷ್ಟಿ ಇರಲಿ, ನಿನ್ನ ಪಾದ, ನಿನ್ನ ಚರಣಗಳು ಸದಾ ನನ್ನ ಕಣ್ಣು ಮುಚ್ಚಿದ್ರೆ ಸಾಕು, ನನ್ನ ಗುರುವಿನ ಪಾದ ನನ್ನ ಕಣ್ಮುಂದೆ ಬರಬೇಕು, ಬಾಬುಳ್ಗಾವಿನ ಚಿದಂಬರನ ಪಾದ ಕಣ್ಮುಂದೆ ಬರಬೇಕು. ಅಂದರೆ ನನ್ನ ತಲೆ ಯಾವಾಗಲೂ ಅವನ ಚರಣದಲ್ಲಿ ಬಾಗಿರುತ್ತೆ, ನತಮಸ್ತಕನಾಗಿರಬೇಕು ನಾನು. ಚರಣದೃಷ್ಟಿ ತೋರಿಸು ಅಂದರೆ ಚರಣದೃಷ್ಟಿ ಎಲ್ಲಿದೆ, ಕೆಳಗೆ. ಚರಣ ಎಲ್ಲಿದೆ, ಕೆಳಗೆ. ಅಂದರೆ ನಾನೇನು ಮಾಡಬೇಕು, ಹಿಂಗೆ ಆಗ್ಬೇಕು ತಾನೆ, ಚರಣವನ್ನು ನೋಡಬೇಕು ಅಂದರೆ ಹಿಂಗೆ ಬಗ್ಬೇಕು. ಅಂದರೆ ಸದಾಕಾಲ ನನ್ನ ಅಹಂಕಾರ ಅವನ ಪಾದದ ಅಡಿಯಲ್ಲಿ ಇರಬೇಕು. ಅದು ಯಾವತ್ತಿಗೂ ನಾನು ಅನ್ನೋದು ಹೆಡೆಯನ್ನು ಎತ್ತಬಾರದು. ಚಿದಂಬರ ದೇಯಿ ಭಜನ ಕೀರ್ತನ ಆನಂದತೋ ಪೂರ್ಣ ದಾಸಮಣಿ. ಚಿದಂಬರ ನನಗೆ ಭಜನೆಯನ್ನು ಕೊಡಪ್ಪ, ಕೀರ್ತನೆಯನ್ನು ಕೊಡಪ್ಪ. ಈಗ 10 ಜನದ ಮಧ್ಯದಲ್ಲಿ ಹೋಗಿ ನಾವು ಕೀರ್ತನ ಮಾಡ್ತೀವಿ ಗುರುಪೂರ್ಣಿಮೆ ಪ್ರಯುಕ್ತಾಗಿ. ಇಲ್ಲ ಯಾರೂ ಇಲ್ಲಪ್ಪ, ಏನು ಮಾಡ್ಬೇಕು ಅವಾಗ ನಾನೇ ಮನೆಯಲ್ಲಿ ಕೂತ್ಕೊಂಡು ಟಾಳಿದ್ರೆ ಟಾಳು, ಚಿಪ್ಪಳಿ ಇದ್ದರೆ, ವೀಣಾ ಇದ್ದರೆ ಹಿಡ್ಕೊಂಡು ನಾನೇ ಆ ಚಿದಂಬರನ ಮುಂದೆ ನಿಂತ್ಕೊಂಡು ಭಜನೆ ಮಾಡಬೇಕು, ಕೀರ್ತನೆ ಮಾಡಬೇಕು, ಯಾವುದಾದ್ರು ಸಹಸ್ರನಾಮ ಹೇಳಬೇಕು, ಭಕ್ತಾನಂದ ಲಹರಿ ಸ್ತೋತ್ರ ಹೇಳಬೇಕು, ಯಾವುದಾದ್ರು ಆಖ್ಯಾನವನ್ನು ಓದಬೇಕು, ಎಲ್ಲವನ್ನು ಓದಿ ಅವನಿಗೆ ಸಮರ್ಪಣ ಮಾಡಬೇಕು. ಚಿದಂಬರ ದೇಯಿ ಭಜನ ಕೀರ್ತನ ಆನಂದತೋ ಪೂರ್ಣ ದಾಸಮಣಿ. ಇದನ್ನೆಲ್ಲ ಕೊಟ್ಟಾಗ ಏನಾಗುತ್ತಪ್ಪ, ದಾಸನಿಗೆ ಆನಂದ ಆಗತ್ತೆ. ವಿಠಾಬಾಯಿ ಏನು ಹೇಳ್ತಾಳೆ ಅದನ್ನೇ ಆರತಿದಲ್ಲಿ, ಆನಂದ ಆನಂದ ಹೇ ಜಾಣ ಆರತಿಯೋ ವಾಳು ಭಾವೇ ಚಿದಂಬರ. चिदाकाशी मन रमे जेव्हा पूर्ण त्रिपुटीची हे खूण जेथे लोपती पूर्ण ऐसे पाहोनिया विठाबाईचे खूण आरतियो वाळू भावे चिದಂಬರ. ಆನಂದ ಹೇ ಜಾಣ. ಒಬ್ಬರಿಗೆ ನಮಗೆ ನಮ್ಮ ಸ್ವಾರ್ಥ ಇದ್ದಾಗ ನಮಗೆ ನಾವು ಏನಾರು ತಿಂದರೆ ತೊಗೊಂಡ್ರೆ ನಮ್ಮ ಸ್ವಾರ್ಥದ ಪೂರ್ತಿಗೆ ತೊಗೊಂಡು ಅದರಲ್ಲಿ ಏನೂ ಆನಂದ ಇರೋದಿಲ್ಲ. ಅದರಲ್ಲಿ ಏನು ಮಾಡ್ತೀರಾ, 1 ದಿವಸ ಹಾಕ್ಕೋತೀರಾ, 10 ದಿವಸ ಹಾಕ್ಕೋತೀರಾ, ತೋರಿಸ್ತೀರಾ, ಆಮೇಲೆ ಬೇಜಾರು ಬರ್ತದೆ. ಅದೇ ಒಬ್ರಿಗೊಂದು ಒಳ್ಳೆಯ ಕೆಲಸ ಮಾಡಿದಾಗ, ಮನಸಾರೆ ಕೆಲಸ, ಹೃದಯಪೂರ್ವಕವಾಗಿ ಇವ್ರಿಗೆ ಒಳ್ಳೇದಾಗ್ಲಪ್ಪ, ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ತಿಳಿಲಿ ಅನ್ನೋ ಕೆಲಸ ಮಾಡಿದಾಗ ಆನಂದ ಅವ್ರ ಮುಖದ ಮೇಲೆ ಏನು ಕಾಣಿಸುತ್ತೋ ಅದನ್ನು ನೋಡಿ ಇಲ್ಲಿ ಒಳಗೆ ಕೂತಿರೋನಿಗೆ ಆನಂದ ಆಗುತ್ತೆ. ಏನಪ್ಪ ಅಲ್ಲಿ ಇವತ್ತು ಇದ್ರ ಮುಖಾಂತರ ಅಲ್ಲೊಂದು ಜೀವ ನಗ್ತಾ ಇದೆ, ಇಲ್ಲೊಂದು ಜೀವ ನಗ್ತಾ ಇದೆ, ಇದು ಆನಂದದಲ್ಲಿದೆ, ಇದಕ್ಕೆ ನೆಮ್ಮದಿಯಾಗಿದೆ, ಮನಸ್ಸಿಗೆ ಸ್ಥಿರತ್ವ ಬಂದಿದೆ ಅಂದಾಗ ಏನಾಗುತ್ತೆ, ಒಳಗೆ ಕೂತಿರೋನಿಗೆ ಆನಂದ ಹೇ ಜಾಣ.
ಅಭಂಗ ಪುಷ್ಪವನ್ನು ಸದ್ಗುರು ರಾಜಾರಾಮ್ ಮಹಾರಾಜು ಚರಣಕ್ಕೆ ಚಿದಂಬರನ ಚರಣಕ್ಕೆ ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಮತ್ತೊಮ್ಮೆ ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯ. ನಮ್ಮ ಒಳಗಿರೋ ಗುರು ಪ್ರಕಟ ಆಗಲಿ, ನಮ್ಮ ಅನುಭವಕ್ಕೆ ಬರಲಿ, ಪ್ರಚೀತಿಗೆ ಬರಲಿ. ಅವನ ಪಾದದ ಅಡಿಯಲ್ಲಿ ನಮ್ಮ ಸಂಪೂರ್ಣ ಜೀವನವನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ಜೈ ಚಿದಂಬರ.